ಸರ್ಕಾರಿ ಕಾರ್ಯಕ್ರಮಕ್ಕೂ ಕುರಾನ್ಗೂ ಏನು ಸಂಬಂಧ? ವೇದಿಕೆ ಮೇಲೆ ಹೋಗಿ ಮೈಕ್ ಹಿಡ್ಕೊಂಡು ಕುರಾನ್ ಅನ್ನ ಪಠಿಸುವಂತಹ ಪರಿಪಾಠ ಮುಸ್ಲಿಮರಲ್ಲಿದೆಯಾ? ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಅನ್ನ ಪಠಿಸಿದ್ರಿಂದ ಸರ್ಕಾರದ ನಿಯಮ ಉಲ್ಲಂಘನೆ ಆಯ್ತಾ? ಈ ಹೊಸ ಪರಿಪಾಠವನ್ನ ಸಂತೋಷ್ ಲಾಡ್ ಅವರು ಪ್ರಾರಂಭ ಮಾಡಿದ್ಯಾಕೆ? ನಮಸ್ಕಾರ. ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾಡ್ ಅವರು ಭಾಗಿಯಾಗಿದ್ದಂತಹ ಒಂದು ಕಾರ್ಯಕ್ರಮ ಕುರಾನ್ ಪಠಣೆಯೊಂದಿಗೆ ಪ್ರಾರಂಭ ಆಗಿದೆ. ಏನು ಯಾಕೀಗಾಯ್ತು ಅಂತ ಹೇಳಿ ಎಲ್ಲರೂ ಹುಬ್ಬೇರಿಸ್ತಾ ಇದ್ದಾರೆ. ಇಲ್ಲಿ ಜಾತ್ಯತೀತ ತತ್ವಗಳು ಉಲ್ಲಂಘನೆ ಆಯ್ತು ಅಂತ ಹೇಳಿ ಅರವಿಂದ್ ಬೆಲ್ಲದವರು ಹೇಳಿದ್ದಾರೆ. ಆದ್ರೆ ಇದಕ್ಕಿಂತಲೂ ಹೆಚ್ಚಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಆಡಿಯನ್ಸ್ ಯಾರಿದ್ರು ಅನ್ನುವಂಥದ್ದನ್ನ. ಇನ್ನೊಂದು ವಿಷಯ ಏನಂದ್ರೆ ಕುರಾನ್ ಪಠಣೆಗೂ ಮತ್ತು ಆ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಅನ್ನುವಂಥದ್ದನ್ನ ಗಮನಿಸಬೇಕಾಗಿದೆ. ಆ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ, ಸೊ ಕುರಾನ್ಗೂ ಕಾರ್ಯಕ್ರಮಕ್ಕೂ ಏನೇನು ಸಂಬಂಧ ಇಲ್ಲ. ಸಂಬಂಧವೇ ಇಲ್ಲ ಅಂದಮೇಲೆ ಕುರಾನ್ ಪಠಣೆಯನ್ನೇ ಆ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿಕೊಂಡಿರೋದು ಯಾಕೆ? ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಆ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಲ್ವಾ, ದೀಪ ಬೆಳಗಲ್ವಾ, ದೇವರಿಗೆ ಪುಷ್ಪಾರ್ಚನೆ ಮಾಡಲ್ವಾ ಅಂತ ಕೆಲವರು ಕೇಳಬಹುದು. ಫೈನ್. ಈಗ ಸರ್ಕಾರಿ ಕಾರ್ಯಕ್ರಮಗಳು ಜಾತ್ಯತೀತ ಕಾರ್ಯಕ್ರಮಗಳಾಗಬೇಕು ಅನ್ನುವಂತಹ ಒಂದು ತತ್ವ ಇದೆ ಅಂತಾನೆ ಇಟ್ಟುಕೊಳ್ಳೋಣ. ಆದ್ರೆ ಅದರ ಒಳಗಡೆನೆ ನಮ್ಮ ಆಚರಣೆಗಳೆಲ್ಲವೂ ಒಪ್ಪಿತವಾಗಿದೆ. ಪ್ರಾರ್ಥನೆ ಮಾಡೋದು ಒಪ್ಪಿತವಾಗಿದೆ, ದೀಪ ಬೆಳಗೋದು ಒಪ್ಪಿತವಾಗಿದೆ, ಪುಷ್ಪಾರ್ಚನೆಯನ್ನ ಮಾಡೋದು ಒಪ್ಪಿತವಾಗಿದೆ. ಎಲ್ಲಾ ಕಾರ್ಯಕ್ರಮಗಳಲ್ಲೂ ಈ ಪರಿಪಾಠಗಳು ನಡ್ಕೊಂಡೇ ಬಂದಿದೆ. ನೀವು ದಸರಾವನ್ನೇ ಜಾತ್ಯತೀತ ಹಬ್ಬ ಅಂತ ಮಾಡಿದ್ರಲ್ವಾ, ಅದನ್ನು ಕೂಡ ಯಾರು ಆಕ್ಷೇಪ ಮಾಡಲಿಲ್ಲ. ಈ ರೀತಿಯ ಒಂದು ಸ್ಥಾಪಿತ ಪರಿಪಾಠವನ್ನೇ ತಪ್ಪಿಸಿ ವಿಶೇಷವಾಗಿ ಅಲ್ಲಿ ಕುರಾನ್ ಪಠಣದಿಂದಲೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಬಲವಾದ ಕಾರಣ ಇರಲೇಬೇಕಲ್ವಾ? ಈ ಘಟನೆಗೆ ಕುರಿತಂತೆ ಅರವಿಂದ್ ಬೆಲ್ಲದವರು ಇವರಿಗೆ ಆಡಳಿತ ಅಭಿವೃದ್ಧಿ ಯಾವುದು ಬೇಕಾಗಿಲ್ಲ, ಇವರದ್ದು ಕೇವಲ ತುಷ್ಟೀಕರಣ ಅಷ್ಟೇ, ಸರ್ಕಾರಿ ಕಾರ್ಯಕ್ರಮವನ್ನ ಒಂದು ಪಕ್ಷದ ಕಾರ್ಯಕ್ರಮದ ರೀತಿ ಮಾಡಿದ್ದಾರೆ, ಅದಲ್ಲದೆ ವೇದಿಕೆಯ ಮೇಲೇನೆ ಕುರಾನ್ ಪಠಣೆಗೆ ಅವಕಾಶವನ್ನ ನೀಡಿ ಸರ್ಕಾರದ ನಿಯಮವನ್ನೇ ಉಲ್ಲಂಘನೆ ಮಾಡಿದ್ದಾರೆ, ಇವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅರವಿಂದ್ ಬೆಲ್ಲದವರು ಟ್ವೀಟ್ ಮಾಡಿದ್ದಾರೆ. ಈಗ ಕೇಳಿಸ್ಕೊಂಡ್ರಲ್ವಾ, ಇದೆಲ್ಲ ಕೂಡ ಅರವಿಂದ್ ಬೆಲ್ಲದವರ ಮಾತು. ಇಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅಂತ ನಾನು ಹೇಳೋದಿಕ್ ಹೋಗಲ್ಲ. ನಿಯಮ ಉಲ್ಲಂಘನೆ ಆಗಿದ್ರೂ ಕೂಡ ಅದನ್ನ ಯಾರು ನೋಡ್ಕೊಳ್ಬೇಕೋ ಅವರೇ ನೋಡ್ಕೊಳ್ತಾರೆ. ಬಟ್ ಸಂತೋಷ್ ಲಾಡ್ ಅವರು ಒಪ್ಪಿತ ಪರಿಪಾಠವನ್ನೇ ಮುರಿದು ಹೊಸದೊಂದು ಪರಿಪಾಠವನ್ನ ಪ್ರಾರಂಭ ಮಾಡೋದರ ಮೂಲಕವಾಗಿ ಯಾರನ್ನ ತುಷ್ಟೀಕರಣ ಮಾಡೋದಕ್ಕೆ, ಯಾರನ್ನ ಓಲೈಸೋದಕ್ಕೆ, ಯಾರನ್ನ ಕೆಣಕೋದಕ್ಕೆ, ಯಾರಿಗೆ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಲೇಬೇಕಾಗಿದೆ. ಆ ಕಾರ್ಯಕ್ರಮಕ್ಕೂ ಕುರಾನ್ಗೂ ಏನಾದ್ರೂ ಸಂಬಂಧ ಇತ್ತು ಅಂತ ಹೇಳಿದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಯಾವುದೇ ರೀತಿ ಸಂಬಂಧವೇ ಇಲ್ಲದೆ ಹೊಸದೊಂದು ಪರಿಪಾಠವನ್ನ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸಂತೋಷ್ ಲಾಡ್ ಅವರ ಉದ್ದೇಶದ ಬಗ್ಗೆ ಪ್ರಶ್ನೆಗಳು ಬರೋದಂತೂ ಸಹಜ. ನಾವಷ್ಟೇ ಅಲ್ಲ, ಈ ಘಟನೆಗೆ ಸಂಬಂಧಿಸಿದಂತೆ ಮುಸ್ಲಿಮರು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ಭಗವದ್ಗೀತೆಯನ್ನ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೇಳಬಹುದು, ಕೇಳಲೂಬಹುದು. ಅಂತಹ ಸ್ವಾತಂತ್ರ್ಯ ಹೊಂದಿದೆ. ಇದೇ ಸ್ವಾತಂತ್ರ್ಯ ಕುರಾನ್ ಪಠಣೆಗೂ ಇದೆಯಾ? ಹೀಗೆ ವೇದಿಕೆ ಮೇಲೆ ಹೋಗಿ ಮೈಕ್ ಹಿಡ್ಕೊಂಡು ಕುರಾನ್ ಅನ್ನ ಪಠಿಸಬಹುದಾ? ಆ ರೀತಿ ಒಂದು ಪರಿಪಾಠ ಅವರಲ್ಲಿ ಇದೆಯಾ? ಐ ಡೋಂಟ್ ನೋ. ಇದಕ್ಕೂ ಕೂಡ ಸಂತೋಷ್ ಲಾಡ್ ಅವರೇ ಉತ್ತರವನ್ನ ಕೊಡಬೇಕಾಗತ್ತೆ. ಇದಿದೆಯಲ್ಲ, ಇದು ಯಾರನ್ನೋ ಮೆಚ್ಚಿಸೋದಕ್ಕೆ ಹೋಗಿ ಏನೋ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿರೋ ರೀತಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ಕಾಡುವಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಸಂತೋಷ್ ಲಾಡ್ ಅವರ ಈ ಹೊಸ ಪರಿಪಾಠದ ಹಿಂದಿರುವ ಉದ್ದೇಶ ಏನು ಅನ್ನುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.